ಈ ಉತ್ತರ ಕರ್ನಾಟಕ ಭಾಗದ ಜನರು ಅದೇನು ಪಾಪದ ಕೆಲಸಗಳನ್ನು ಮಾಡಿದ್ದಾರೆ ಅಂತ, ಅದರಲ್ಲೂ ಕಲ್ಯಾಣ ಕರ್ನಾಟಕ ಈ ಭಾಗದ ಜನರನ್ನು ನಮ್ಮ ರಾಜ್ಯದಲ್ಲಿ 2ನೇ ದರ್ಜೆಯ ಪ್ರಜೆಗಳನ್ನಾಗಿ ಕಾಣಲಾಗ್ತಾ ಇದೆ. ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಇತ್ತೀಚೆಗೆ ದ್ವಿತೀಯ PUCಯ ರಿಸಲ್ಟ್ ಬಂತು. ಆ ರಿಸಲ್ಟ್ ರ್ಯಾಂಕಿಂಗನ್ನು ನಾವು ಕೆಳಭಾಗದಿಂದ ಮೇಲ್ಭಾಗಕ್ಕೆ ನೋಡುತ್ತಾ ಹೋದರೆ ಅತಿ ಕಳಪೆ ಗುಣಮಟ್ಟದ ಶಿಕ್ಷಣವನ್ನು ಪಡೆದುಕೊಳ್ಳುತ್ತಿರುವಂತಹ ತಾಲೂಕುಗಳು ಹಾಗೆ ಜಿಲ್ಲೆಗಳು ಎಲ್ಲವೂ ಸಹ ಉತ್ತರ ಕರ್ನಾಟಕ ಭಾಗದವೇ ಅಂತ ತುಂಬ ಚೆನ್ನಾಗಿ ಎಲ್ಲರಿಗೂ ಸಹ ತಿಳಿಯುತ್ತೆ. ಅದು ಏತಕ್ಕಾಗಿ? ಉತ್ತರ ಕರ್ನಾಟಕ ಭಾಗದ ಮಕ್ಕಳಿಗೆ ಓದುವಂತಹ ಅರ್ಹತೆ ಯೋಗ್ಯತೆ ಯಾವುದೂ ಸಹ ಇಲ್ವಾ? ಆ ಭಾಗದ ಮಕ್ಕಳು ಅಷ್ಟೊಂದು ದಡ್ರ? ಖಂಡಿತವಾಗಿಯೂ ಇಲ್ಲ. ಮಕ್ಕಳಿಗೆ ಓದುವಂತಹ ಅರ್ಹತೆ ಯೋಗ್ಯತೆ ಎಲ್ಲವೂ ಸಹ ಇದೆ. ಆದರೆ ಉತ್ತರ ಕರ್ನಾಟಕ ಭಾಗದ ರಾಜಕಾರಣಿಗಳು ಆ ಮಕ್ಕಳಿಗೆ ಸರಿಯಾಗಿ ಓದುವಂತಹ ಸೌಲಭ್ಯಗಳನ್ನು ಕಲ್ಪಿಸಿಕೊಡ್ತಾ ಇಲ್ಲ ಅಷ್ಟೇ. ಉತ್ತರ ಕರ್ನಾಟಕ ಭಾಗದ ರಾಜಕಾರಣಿಗಳು ಪಾಪ ಆ ಮುಗ್ಧ ಜನರ ಮತಗಳನ್ನು ಪಡೆದುಕೊಂಡು ಚುನಾವಣೆಯಲ್ಲಿ ಗೆದ್ದ ನಂತರ ತಮ್ಮ ಹೆಂಡತಿ ಮಕ್ಕಳೊಂದಿಗೆ ಬೆಂಗಳೂರಿನಲ್ಲಿ ಆರಾಮಾಗಿ ಬಂದು ಸೆಟ್ಲಾಗಿ ತಮ್ಮ ಮಕ್ಕಳನ್ನು ಮಾತ್ರ ಇಂಟರ್ನ್ಯಾಷನಲ್ ಸ್ಕೂಲ್ ಆ್ಯಂಡ್ ಕಾಲೇಜ್ಗಳಲ್ಲಿ ಓದಿಸ್ತಾ ಇದ್ದಾರೆ. ವಿಪರ್ಯಾಸ ನೋಡಿ, ಒಂದು ರೀತಿಯಾಗಿ ಚೆನ್ನಾಗಿದೆ. ಭಿಕ್ಷೆ ಬೇಡಿ ಮತವನ್ನು ಪಡೆದುಕೊಂಡಂಥವನ ರಾಜಕಾರಣಿಯ ಮಕ್ಕಳು ಮಾತ್ರ ಇಂಟರ್ನ್ಯಾಷನಲ್ ಸ್ಕೂಲ್ ಆ್ಯಂಡ್ ಕಾಲೇಜ್ಗಳಲ್ಲಿ ಓದ್ತಾ ಇದ್ದರೆ, ಭಿಕ್ಷೆಯನ್ನು ನೀಡಿದ್ನಲ್ಲ ಅಂದರೆ ಮತವನ್ನು ಹಾಕಿದ್ನಲ್ಲ ಅವರ ಮಕ್ಕಳು ಮಾತ್ರ ಯಾವುದೋ ಮುರಿದೋಗಿರುವಂತಹ ಯಾವುದೋ ಹಳೆಯ ಮುರುಕ್ಲು ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಓದ್ತಾ ಇದ್ದಾವೆ. ಈ ನಮ್ಮ ರಾಜಕಾರಣಿಗಳನ್ನು ಅದು ಏತಕ್ಕಾಗಿ ದಕ್ಷಿಣ ಕರ್ನಾಟಕದ ಭಾಗ ತುಂಬ ಅಭಿವೃದ್ಧಿಯನ್ನು ಹೊಂದುತ್ತಾ ಇದೆ, ಉತ್ತರ ಕರ್ನಾಟಕದ ಭಾಗ ಏತಕ್ಕಾಗಿ ಅಭಿವೃದ್ಧಿಯನ್ನು ಹೊಂದುತ್ತಿಲ್ಲ ಅಂತಂದ್ಬಿಟ್ಟು ಆ ಭಾಗದ ರಾಜಕಾರಣಿಗಳನ್ನು ಪ್ರಶ್ನೆಯನ್ನು ಮಾಡಿದ್ರೆ ಒಂದೇ ಬಾರಿಗೆ ಇತಿಹಾಸವನ್ನು ಹೇಳೋದಕ್ಕೆ ಪ್ರಾರಂಭವನ್ನು ಮಾಡಿಬಿಡ್ತಾರೆ. ಈ ನಮ್ಮ ಭಾಗವನ್ನು ಆ ಶಾಯಿ ಈ ಶಾಯಿ ಅವರು ಇವರು ಆಳ್ವಿಕೆಯನ್ನು ಮಾಡ್ತಾ ಇದ್ದಂತಹದ್ದು ನಿಮ್ಮ ಭಾಗದ ರೀತಿಯಾಗಲ್ಲ, ಹಾಗಾಗಿ ಅಭಿವೃದ್ಧಿಯನ್ನು ಹೊಂದುತ್ತಾ ಇಲ್ಲ ಅಂತ ಹೇಳ್ತಾರೆ. ಅಲ್ಲ ಕಣ್ರಿ ಸ್ವಾಮಿ, ಇಷ್ಟು ವರ್ಷ ಸ್ವತಂತ್ರ ಬಂದು ಎಷ್ಟು ವರ್ಷಗಳು ಕಳೆದೋಗ್ಬಿಡ್ತು, ನೀವೇನು ಮಾಡ್ತಿದ್ದೀರ ರಾಜಕಾರಣಿಗಳು? ಏನು ಕಡಿದು ದಬ್ಬಾಕಿರುವಂತಹದ್ದು ಸ್ವತಂತ್ರ ಬಂದು ಎಷ್ಟು ವರ್ಷಗಳಾಗ್ಬಿಟ್ಟಿದೆ ಗೊತ್ತಾ? ಇನ್ನೂ ಉದ್ಧಾರವನ್ನು ಮಾಡೋದಕ್ಕಾಗಿಲ್ವ ನಿಮ್ಗಳ ಕೈಲಿ? ಅದೇನ್ರಿ ಮಾಡ್ತಾ ಇದ್ದೀರಾ ನೀವು? ದಕ್ಷಿಣ ಕರ್ನಾಟಕದ ಭಾಗದಿಂದ ಪ್ರತಿ ವರ್ಷ ಬಜೆಟ್ನಲ್ಲಿ ಅಷ್ಟೊಂದು ಕೋಟಿ ಹಣವನ್ನು ನೀಡ್ತಾರೆ ಉತ್ತರ ಕರ್ನಾಟಕದ ಭಾಗಕ್ಕೆ. ಹಣವನ್ನೆಲ್ಲ ಏನು ಮಾಡ್ತಾ ಇದ್ದೀರಾ? ಯಾವ ಯೋಜನೆಗಳಿಗೆ ಖರ್ಚು ಮಾಡ್ತಾ ಇದ್ದೀರಾ? ಏನು ಉದ್ಧಾರವನ್ನು ಮಾಡ್ತಾ ಇದ್ದೀರಾ? ಬೇರೆಯವ್ರನ್ನಂತೂ ಉದ್ಧಾರ ಮಾಡ್ತಾ ಇರೋದಿಲ್ಲ ಬಿಡಿ, ನೀವುಗಳು ಮಾತ್ರ ತುಂಬ ಚೆನ್ನಾಗಿ ಉದ್ದನೂ ಆಗ್ತಿರ್ತೀರಾ, ಉದ್ಧಾರವನ್ನು ಆಗ್ತಾಯಿದ್ದೀರಾ. ಮೊದಲು ಹೇಳಬೇಕು ಅಂದರೆ ನೀವಿದ್ದೀರಲ್ಲ, ನೀವು ಉತ್ತರ ಕರ್ನಾಟಕದ ಭಾಗದ ಜನರು ಮೊದಲು ನೀವು ಸರಿ ಇಲ್ಲ. ನೀವು ಯಾವುದನ್ನು ಪ್ರಶ್ನೆಯನ್ನು ಮಾಡೋದಿಲ್ಲ. ಈ ನಮ್ಮ ರಾಜ್ಯದಲ್ಲಿ ತುಂಬ ಕ್ಲಿಯರಾಗಿ ಹೇಳ್ತೀನಿ ಕೇಳಿ, ಈ ನಮ್ಮ ರಾಜ್ಯದಲ್ಲಿ ನಿಮ್ಮ ಸಮಸ್ಯೆಗಳು ಕರ್ನಾಟಕದ ಸಮಸ್ಯೆ ಅಂತ ಕಾಣಿಸೋದೇ ಇಲ್ಲ. ಉತ್ತರ ಕರ್ನಾಟಕ ಭಾಗದ ನೀರಿನ ಸಮಸ್ಯೆ ಆಗಿರ್ಬೋದು, ರೈತರ ಸಮಸ್ಯೆ ಆಗಿರ್ಬೋದು, ನಿಮಗೆ ಸಿಗಬೇಕಾಗಿರುವಂತಹ ಸೌಲಭ್ಯಗಳಾಗಿರ್ಬೋದು, ಇದ್ಯಾವುದೂ ಕರ್ನಾಟಕದ ಸಮಸ್ಯೆ ಅಂತ ಕಾಣಿಸೋದೇ ಇಲ್ಲ, ಯಾರಿಗೂ ಗೊತ್ತು ಸಹ ಆಗೋದಿಲ್ಲ. ಕರ್ನಾಟಕದ ಸಮಸ್ಯೆ ಅಂದರೆ ದಕ್ಷಿಣ ಕರ್ನಾಟಕ ಭಾಗದ ನೀರಿನ ಸಮಸ್ಯೆ, ರೈತರ ಸಮಸ್ಯೆ, ಸೌಲಭ್ಯಗಳ ಸಮಸ್ಯೆ, ಇವನ್ನು ಮಾತ್ರ ಈ ನಮ್ಮ ಕರ್ನಾಟಕದವರು ಇಲ್ಲಿನ ಸಮಸ್ಯೆಗಳು ಅಂದರೆ ಕರ್ನಾಟಕದ ಸಮಸ್ಯೆ ಅಂತ ತಿಳ್ಕೊಂಬಿಟ್ಟಿದ್ದಾರೆ. ದಯಮಾಡಿ ನಿಮ್ಮಲ್ಲಿ ಕೇಳಿಕೊಳ್ಳುವಂತಹದ್ದು, ನಿಮ್ಮ ರಾಜಕಾರಣಿಗಳನ್ನು ಪ್ರಶ್ನೆಯನ್ನು ಮಾಡಿ. ನೀವು ಎಲ್ಲಿಯ ತನಕ ಪ್ರಶ್ನೆಯನ್ನು ಮಾಡೋದಿಲ್ಲ ಅಲ್ಲಿಯ ತನಕ ನಿಮಗೆ ಸೌಲಭ್ಯಗಳು ಸಿಗೋದಿಲ್ಲ. ಆ ಭಾಗದಿಂದ ಗೆದ್ದು ಬಂದಿರುವಂತಹ ರಾಜಕಾರಣಿಗಳು ಯಾರ್ಯಾರಿದ್ದೀರಾ, ನಾಚಿಕೆ ಆಗಬೇಕು ನಿಮ್ಗಳಿಗೆ. ಏತಕ್ಕಾಗಿ ಗಟ್ಟಿಯಾಗಿ ನೀವು ಕೇಳೋದಕ್ಕಾಗೋದಿಲ್ವಾ? ಪ್ರಶ್ನೆಯನ್ನು ಮಾಡೋದಕ್ಕಾಗೋದಿಲ್ವಾ? ನಮಗೆ ಶಾಲೆ ಬೇಕು, ನಮ್ಗೆ ಹಾಸ್ಪಿಟಲ್ ಬೇಕು, ನಮಗೆ ರಸ್ತೆ ಸರಿ ಇಲ್ಲ, ನಮ್ಗೆ ಈ ಸೌಲಭ್ಯ ಬೇಕು, ನೀರಿನ ವ್ಯವಸ್ಥೆ ಬೇಕು ಅಂತಂದ್ಬಿಟ್ಟು ನಿಮಗೆ ಮತದಾನವನ್ನು ಮಾಡಿರುವಂಥ ನಿಮ್ಮ ಆ ಭಾಗದ ಜನರ ಪರವಾಗಿ ನೀವು ಪ್ರಶ್ನೆಯನ್ನು ಮಾಡೋದಿಲ್ಲ ಅಂತಂದರೆ ನಾನು ನೋಡ್ತಾ ಇರ್ತೀನಿ ಯಾವ ರೀತಿಯಾಗಿ ನೀವು ಆ ಭಾಗದಿಂದ ಗೆದ್ದು ಬಂದಿರುವಂತಹ ರಾಜಕಾರಣಿಗಳು ಯಾವ ರೀತಿಯಾಗಿ ರಾಜಕೀಯವನ್ನು ಮಾಡ್ತಾ ಇದ್ದೀರಾ ಅಂತಂದ್ಬಿಟ್ಟು. ಗಟ್ಟಿಯಾಗಿ ಕೇಳ್ರಿ, ಪ್ರಶ್ನೆಯನ್ನು ಮಾಡಿರಿ. ನೀವು ಉದ್ಧಾರ ಆಗೋದಲ್ಲ, ಪಾಪ ಅವ್ರನ್ನ ಉದ್ಧಾರ ಮಾಡಿರಿ. ನನಗೆ ಒಂದೊಂದು ಸಲ ಬೇಜಾರಾಗ್ತಾ ಇರುತ್ತೆ. ಇವತ್ತು ಹಾವೇರಿಗೆ ಬಂದಾಗ ನಿಜವಾಗ್ಲೂ ತುಂಬ ಬೇಜಾರಾಗೋಗ್ಬಿಡ್ತು ನನಗೆ. ಆ ಸರ್ಕಾರಿ ಶಾಲೆಗಳಲ್ಲಿ ಟಾಯ್ಲೆಟ್ ಇದ್ದರೆ ಆ ಟಾಯ್ಲೆಟ್ ಬಾಗಿಲಿರೋದಿಲ್ಲ. ಈ ರೀತಿಯಾಗೇನ್ರಿ ಯಾವ ರೀತಿಯಾದಂತಹ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ ಅಂತ ಗೊತ್ತಿದೆಯಾ ನಿಮಗೆ? ಈ ಭಾಗದಲ್ಲಿರುವಂತಹ ಮದುವೆ ಆಗದಂತಹ ಹುಡುಗರು ಯಾರಿದ್ದಾರೆ ಆ ಉತ್ತರ ಕರ್ನಾಟಕದ ಭಾಗಕ್ಕೆ ಬರ್ತಾರೆ ಹೆಣ್ಣು ಹುಡಿಕೊಂಡು. ಯಾರನ್ನಾರು ಏತಕ್ಕಾಗಿ ಅಂತ ಕೇಳಿದ್ರೆ, ಈ ಕಡೆ ನಮ್ಮ ಹೆಣ್ಮಕ್ಳಿಗೆ ತುಂಬ ಡಿಮ್ಯಾಂಡು, ತುಂಬ ಅದನ್ನು ಕೇಳ್ತಾರೆ ಇದನ್ನು ಕೇಳ್ತಾರೆ, ಪ್ರಾಪರ್ಟಿ ಅದಿರಬೇಕು ಇದಿರಬೇಕು ಅಂತ ಹೇಳ್ತಾರೆ. ಆ ಭಾಗದಲ್ಲೋ ಆರಾಮಾಗಿ ಹೆಣ್ಣು ಸಿಗ್ತವೆ, ಹಾಗಾಗಿ ಆ ಕಡೆ ಹೋಗ್ಬಿಟ್ಟು ಮದುವೆ ಆಗ್ಬಿಟ್ಟು ಬರ್ತೀವಿ ಅಂತ ಹೇಳ್ತಾರೆ. ಅಂದರೆ ಒಮ್ಮೆ ರಾಜಕಾರಣಿಗಳು ಯೋಚನೆಯನ್ನು ಮಾಡ್ಕೊಳ್ಳಿ, ಬಡತನ ಅನ್ನೋದನ್ನು ಅದು ಯಾವ ಮಟ್ಟಕ್ಕೆ ತಂದು ಇಟ್ಬಿಟ್ಟಿದ್ದೀರಾ ಅಂತ. ಹಾಗೆ ಆ ಭಾಗದಲ್ಲಿ ಇರುವಂತಹ ಯಾರು ಸೋಷಿಯಲ್ ಮೀಡಿಯಾಗಳೆಲ್ಲ ಯಾರಿದ್ದೀರಾ ಯುವ ಜನತೆ, ನಿಮ್ಮಲ್ಲಿ ಕೇಳಿಕೊಳ್ಳುವಂತಹದ್ದೇನೆಂದರೆ, ನಿಮ್ಮ ಭಾಗದಲ್ಲಿರುವಂತಹ ಸಮಸ್ಯೆಗಳನ್ನು
ಸೊ ಜನರಿಗೆ ತಿಳಿಸುವಂತಹ ಕೆಲಸಗಳನ್ನು ಮಾಡಿ, ಮಾಡೋಕ್ಕೆ ಕೆಲಸ ಇಲ್ದಿರೋ ಯಾವ್ಯಾವೋ ವೀಡಿಯೋಗಳು ಮಾಡ್ಕೊಂಡು ವೈರಲ್ ಮಾಡ್ಕೊಂಡು ಕೂತ್ಕೊಳ್ತೀರ. ನಿಮ್ಮ ಭಾಗದ ಸಮಸ್ಯೆಗಳನ್ನು ವೈರಲ್ ಮಾಡಿರಿ, ಈ ರಾಜ್ಯದ ಜನತೆ ಗೊತ್ತಾಗಲಿ, ಈ ರಾಜ್ಯದಲ್ಲಿ ನಾವುಗಳು ಸಹ ಇದ್ದೀವಿ, ನಾವು ಬದುಕಿದ್ದೀವಿ, ನಮಗೂ ಸಮಸ್ಯೆಗಳಾಗ್ತಿದೆ ಅಂತ ಅಂದ್ಬಿಟ್ಟು. ನಿಮ್ಮ ಸಮಸ್ಯೆಗಳು ಇಡೀ ರಾಜ್ಯದ ಸಮಸ್ಯೆಗಳಾಗಿ ಕಾಣಿಸ್ಬೇಕು. ಕೇವಲ ದಕ್ಷಿಣ ಕರ್ನಾಟಕ ಭಾಗದ ಸಮಸ್ಯೆಗಳು ಮಾತ್ರ ಅಲ್ಲ. ಇದನ್ನು ಅಲ್ಲಿನ ಯುವ ಜನತೆ ಅರ್ಥವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಆ ಭಾಗದ ರಾಜಕಾರಣಿಗಳು ದೊಡ್ಡ ನಮಸ್ಕಾರ. ತುಂಬ ಚೆನ್ನಾಗಿ ಉದ್ಧಾರವನ್ನು ಮಾಡ್ತಾ ಇದ್ದೀರಾ. ಇನ್ನೂ ಅದೆಷ್ಟು ವರ್ಷಗಳು ತೆಗೆದುಕೊಳ್ತಿರೋ ನೀವುಗಳು ಮಾತ್ರ ಉದ್ಧಾರ ಆಗ್ತಾಯಿರಿ. ಆ ಭಾಗದ ಜನ ಪ್ರಶ್ನೆಯನ್ನು ಮಾಡೋದಿಲ್ಲ. ಪ್ರಶ್ನೆಯನ್ನು ಮಾಡಿದಾಗ ನಿಮಗೆ ಎಲ್ಲಿಡಬೇಕು ಅಲ್ಲಿ ಇಡ್ತಾರೆ ಅಂತ ಹೇಳ್ತಾ, ಆ ಕೃಷ್ಣ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.